ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಗಂಜಿಗುಂಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಿಸಿದ ಶಾಸಕ BN ರವಿಕುಮಾರ್. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯಲ್ಲಿದ್ದ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಟ್ರಸ್ಟ್ ವತಿಯಿಂದ ಉಚಿತ ಲೇಖನ ಸಾಮಗ್ರಿ ವಿತರಣೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಅವರು ತಮ್ಮ ಶ್ರೀ HD ದೇವೇಗೌಡ ಮತ್ತು ಶ್ರೀ ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಇದೇ ವೇಳೆ ಸಮಾಜ ಸೇವಕರು ಹಾಗೂ JDS ಮುಖಂಡರಾದ ಪೋಲುಕುಂಟ್ಲಹಳ್ಳಿ ರಘುನಾಥ್ ರೆಡ್ಡಿ ಅವರು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ BN ರವಿಕುಮಾರ್, 1ರಿಂದ 10ನೇ ತರಗತಿಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಿಸುವ ಕಾರ್ಯಕ್ರಮವನ್ನು ಈಗಾಗಲೇ ತಾಲೂಕಿನ ಸಾದಲಿಯಲ್ಲಿ ಸಾಂಕೇತಿಕವಾಗಿ ಪ್ರಾರಂಭಿಸಿದ್ದೇವೆ. ನಮ್ಮ ಕ್ಷೇತ್ರದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಸ್ನೇಹಿತರಾದ ರಘುನಾಥ್ ರೆಡ್ಡಿ ಅವರು ಗಂಜಿಗುಂಟೆ ಪಂಚಾಯಿತಿಯ 546 ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಬ್ಯಾಗ್ ವಿತರಿಸುವ ಮೂಲಕ ಪೋಷಕರಿಗೆ ನೆರವಾಗಿದ್ದಾರೆ. ಶಾಸಕನಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ JDS ಮುಖಂಡ ಪೋಲುಕುಂಟ್ಲಹಳ್ಳಿ ರಘುನಾಥ್ ರೆಡ್ಡಿರವರು, ನಮ್ಮ ಶಾಸಕ BN ರವಿಕುಮಾರ್ ಅವರು ತಮಗೆ ಬರುವ ಸಂಬಳದ ಹಣದಲ್ಲಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ಒದಗಿಸುತ್ತಿರುವುದು ಶ್ಲಾಘನೀಯ. ಅವರ ಸಾಮಾಜಿಕ ಕಾರ್ಯಕ್ಕೆ ಬೆಂಬಲವಾಗಿ ಮತ್ತು ನಮ್ಮ ಅಳಿಲು ಸೇವೆಯಾಗಿ ಗಂಜಿಗುಂಟೆ ಪಂಚಾಯಿತಿ ವ್ಯಾಪ್ತಿಯ 1ರಿಂದ 10ನೇ ತರಗತಿಯ ಸುಮಾರು 600 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ P. ಸ್ವಾಮಿ, ಚೀಮುಲ್ ನಿರ್ದೇಶಕ ಹುಜುಗೂರು ರಾಮಣ್ಣ, ಬಂಕ್ ಮುನಿಯಪ್ಪ, ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ G. ನರಸಿಂಹಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಂಬಾಬು, ಮುಖಂಡರಾದ ಚಂದ್ರಶೇಖರ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ನಂದನವನ ಶ್ರೀರಾಮ್ ರೆಡ್ಡಿ, ನಾರಾಯಣಸ್ವಾಮಿ, ಉಸ್ಮಾನ್, ಮುನಿಸ್ವಾಮಿ ರೆಡ್ಡಿ, ಜಗನುಮು ಮೆಹಬೂಬ್ ಬಾಷಾ, ಶಾಲಾ SDMC ಅಧ್ಯಕ್ಷ ಶಬರೀನ್ ತಾಜ್, ಕುಂದಲಗುರ್ಕಿ ಚಂದ್ರು, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏನಿವತ್ತು 1ನೇ ತರಗತಿಯಿಂದ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಪುಸ್ತಕ ಮತ್ತು ಪೆನ್ನು ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ನಾವು ಈಗಾಗಲೇ ತಾಲೂಕಿನಲ್ಲಿ 4ನೇ ತಾರೀಕು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಸ್ನೇಹಿತರಾದಂಥ ನಮ್ಮ ರಘುನಾಥ್ ರೆಡ್ಡಿಯವರು ಏನಿವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಶಾಲೆಗಳಲ್ಲಿ ಓದ್ತಕ್ಕಂಥ ಸುಮಾರು 546 ಜನ ಮಕ್ಕಳಿಗೆ ಇವತ್ತು ಬ್ಯಾಗ್ ವಿತರಣೆ ಮಾಡಬೇಕು ಅನ್ನೋಂಥದ್ದನ್ನ ಇವತ್ತು ನಮ್ಮ ಗಮನಕ್ಕೆ ತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಅವರು ಕೇಳಿದಾಗ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಪರಿಸ್ಥಿತಿಯನ್ನು ನಾವು ನಿರಂತರವಾಗಿ ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ನಾವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ರಘುನಾಥ್ ರೆಡ್ಡಿಯವರು ಏನಿವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಆ ಕುಟುಂಬದವರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಬ್ಯಾಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ಈ ಕಾರ್ಯಕ್ರಮ ಮೊನ್ನೆ ಸಾದ್ಲಿಯಲ್ಲಿ ನಾವೊಂದು ನಮ್ಮ ಸ್ನೇಹಿತರು ಮತ್ತು ನಮ್ಮ ಗುರುಗಳು, ಒಂದು ಲೆಕ್ಕದಲ್ಲಿ ಗುರು ಅಂತೀರ ಅವ್ರನ್ನ, ಅವರು KPTCLಲ್ಲಿ ಒಂದು ದೊಡ್ಡ ಮಟ್ಟಿಗೆ ಗುತ್ತಿಗೆದಾರ ಆಗಿದ್ದಾರೆ. ಅವ್ರ ಹೆಸರು BK ಶ್ರೀನಿವಾಸ್ ಅಂತ. ಇವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿವತ್ತು ನಮ್ಮ ರೈತ ಕುಟುಂಬಗಳು ಮತ್ತು ಬಡ ಕುಟುಂಬಗಳಲ್ಲಿ ಉನ್ನತ ಶಿಕ್ಷಣ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಏನಾದರೂ
ಆರ್ಥಿಕವಾಗಿ ಸಹಾಯ ಬೇಕಾದರೆ ತಾವು ಮುಖಂಡರು ತಾವೆಲ್ಲರೂ ಇಲ್ಲಿದ್ದೀರಿ. ಇವತ್ತು MBBS ಇರ್ಬೋದು, BE ಇರ್ಬೋದು, ಇನ್ನೂ ಹಲವಾರು ಉನ್ನತ ಶಿಕ್ಷಣ ಪಡೀಲಿಕ್ಕೆ ಅವರು ಫೀಸ್ ಕಟ್ಟಂಥದ್ದಾಗ್ಬೋದು. ಆರ್ಥಿಕವಾಗಿ ಏನಾದರೂ ಅನುಕೂಲ ಬೇಕಾದರೆ ಈ ಭಾಗದ ಮುಖಂಡರು ತಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಸೀನಣ್ಣವ್ರನ್ನ ಬಂದು ಸಂಪರ್ಕ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಇವತ್ತು ಎಲ್ಲರೂ ಹೇಳಿದ್ದಾರೆ. ಯಾಕೆ ನಾವು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ 10ನೇ ತರಗತಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕವ್ರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀರಂದರೆ ಮುಂದೆ ಅವರು ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಇದು ಈ ಒಂದು 2026-27ನೇ ಸಾಲಿನಲ್ಲೂ ಸಹ ಮುಂದುವರಿತಿದೆ ಅಂತ ತಮ್ಮೆಲ್ಲರೂ ಗಮನ ತರುತ್ತೆ. ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಈ ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ BN ರವಿಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿ ಎಲ್ಲ ಮಕ್ಕಳಿಗೂ ಪುಸ್ತಕದ ಮತ್ತು ಬ್ಯಾಗ್ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಇವತ್ತು ಇಡೀ ತಾಲೂಕಲ್ಲಿ ಅವರಿಗೆ ಬರುವಂತಹ ಸಂಬಳದಲ್ಲಿ ಅವರು ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇರುವಂತಹ ಸರ್ಕಾರದಿಂದ ಕೊಡುವಂತಹ ಸಂಬಳದಲ್ಲಿ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಆ ಹಣದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನು ಪುಸ್ತಕಗಳು ಮತ್ತು ಅವರು ಬರೆಯೋಕ್ಕೆ ಬೇಕಾದಂತಹ ಪೆನ್ಸಿಲ್ಲು, ಪೆನ್ನು, ಜಾಮಿಟ್ರಿ ಬಾಕ್ಸು, ಏನು ಲೇಖನಗಳು ಬೇಕಾಗ್ತದೆ ಅವೆಲ್ಲ ಒದಗಿಸ್ತಾ ಇರುವಂಥ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಒಂದು 600 ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾ ಇರುವಂತಹ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನಾದರೂ ಅವ್ರು ಬಂದಾಗ ನಾವು ಏನಾದರೂ ಅಳಿಲು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ತೋಚಿದಾಗ ಎಲ್ಲ ಹಿರಿಯರನ್ನು ಕೇಳಿದಾಗ ನೀವು ಅವರು ಪುಸ್ತಕಗಳು ಕೊಟ್ಟುವಾಗ ಇಡೀ ತಾಲೂಕಲ್ಲಿ ಕೊಡ್ತಾಯಿದ್ರೆ ಕನಿಷ್ಠ ಪಕ್ಷ ನಿಮ್ಮ ಪಂಚಾಯಿತಿಯಲ್ಲಿ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ರೆ ಅದನ್ನು ಅವರು ಸುಮಾರು ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆಗ್ತಾಯಿದೆ. ಮಕ್ಕಳಿಗೆ ಆ ಮಕ್ಕಳ ತಂದೆ ತಾಯಂದಿರಿಗೆ ಬರ್ಡನ್ ಕಮ್ಮಿ ಆಗ್ತದೆ ಅದನ್ನು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರು ಸಲಹೆ ಕೊಟ್ಟಾಗ ಆ ಸಲಹೆಯಿಂದ ನಾನು ಈ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 600 ಜನ ಮಕ್ಕಳಿಗೆ ನಾನು ಪುಸ್ತಕಗಳನ್ನು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದೀನಿ ಪುಸ್ತಕಗಳ ಜೊತೆಗೆ. ಅದರಿಂದ ನಮಗೂ ಒಂಥರ ಮನಸ್ಸಿಗೆ ಸಂತೋಷ ಆಗ್ತಾಯಿದೆ. ಯಾಕೆ ಅಂತಂದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮೊದಲನೇದಾಗಿ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿರೋವಂಥವ್ರು ಅಂಥ ಇದರಲ್ಲಿ ಆ ಕಷ್ಟ ಸುಖ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಯಾಕೆ ಅಂತಂದರೆ ನಾವು ಓದುವಾಗ ನಿಷ್ಪಕ್ಷ ಇಂಥ ಇದಿರಲಿಲ್ಲ. ಏನು ಶಾಲೆಗೆ ಹೋದಾಗ ಶಾಲೆಗೆ 10 ರೂಪಾಯಿ 15 ರೂಪಾಯಿ ಫೀಸ್ ಇತ್ತು. ಅವಾಗ ಅದನ್ನು ಕಟ್ಟುವಂತಹ ಸಾಮರ್ಥ್ಯ ಕೂಡ ನಮಗಿರಲಿಲ್ಲ. ಅಂತಹ ಇದರಲ್ಲಿ ಏನೋ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಹಿರಿಯರ ಹತ್ರ ಡಿಸ್ಕಷನ್ ಮಾಡಿದಾಗ ಅವರು ಸಲಹೆ ಕೊಟ್ಟಾಗ ಆ ಸಲಹೆ ಪ್ರಕಾರ ನಾವು ಇವತ್ತು ಇದಕ್ಕೆ ಮಾಡಿದಾಗ ನಾವು ಹೋಗ್ಬಿಟ್ಟು ಶಾಸಕರ ಹತ್ರ ಕೇಳಿ ಶಾಸಕರ ಪರ್ಮಿಷನ್ ತಗೊಂಡು ಮಾಡಿದಾಗ ಶಾಸಕರು ಆಯಿತು ಅಣ್ಣ ಮಾಡ್ತಾ ಇರೋದು ಒಳ್ಳೆ ಮಾಡ್ತಾಯಿದ್ರೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದನ್ನು ನಾನು ಅನುಸರಿಸಿ ಇವತ್ತು ಈ ಇದಕ್ಕೆ ಚಾಲನೆ ಕೊಟ್ಟು ಬ್ಯಾಗು ಮತ್ತು ಪುಸ್ತಕಗಳನ್ನ ಶಾಸಕರ ಜೊತೆಯಲ್ಲಿ ವಿತರಣೆ ಮಾಡಿದ್ದೀವಿ.